2025 ಮಾರ್ಚ್ 8ಕ್ಕೆ ಕೊಲ್ಲೂರಿಗೆ ಭೇಟಿ ನೀಡಿದಂತ ದುರ್ಗಾ ಸ್ಟಾಲಿನ್, ತಮಿಳುನಾಡು ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಅವರ ಪತ್ನಿ ದುರ್ಗಾ ಅವರು ಕೂಡ ಭೇಟಿ ನೀಡಿದ್ರು. ಮೂಕಾಂಬಿಕೆಗೆ ಚಿನ್ನದ ಕಿರೀಟವನ್ನ ಕಾಣಿಕೆಯಾಗಿ ಒಪ್ಪಿಸಿದ್ರು. ಗೆಳತಿಯರು ಕುಟುಂಬಸ್ಥರ ಜೊತೆಗೆ ದುರ್ಗಾ ಸ್ಟಾಲಿನ್ ಅವರು ಮೂಕಾಂಬಿಕೆ ದರ್ಶನ ಪಡೆದಿದ್ರು. 2025 ಮಾರ್ಚ್ 8ನೇ ತಾರೀಕು ಕೊಲ್ಲೂರಿಗೆ ಭೇಟಿ ನೀಡಿದ್ದಂತ ಎಂಕೆ ಸ್ಟಾಲಿನ್ ಅವರ ಪತ್ನಿ ದುರ್ಗಾ ಸ್ಟಾಲಿನ್ ಚಿನ್ನದ ಕಿರೀಟವನ್ನ ಕಾಣಿಕೆಯಾಗಿ ಅರ್ಪಿಸಿದ್ರು. ಅವರು ಅವರ ಗೆಳತಿಯರು ಕುಟುಂಬಸ್ಥರ ಜೊತೆಗೆ ದುರ್ಗಾ ಸ್ಟಾಲಿನ್ ಅವರು 2025 ಮಾರ್ಚ್ 8ನೇ ತಾರೀಕು ಕೊಲ್ಲೂರಿಗೆ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ತಾಯಿಯ ದರ್ಶನ ಪಡೆದು ಅವ್ರು ಏನೋ ರಥವನ್ನ ಕೂಡ ಮಾಡಿದ್ರು. ಅದರ ಜೊತೆಗೆ ಚಿನ್ನದ ಕಿರೀಟವನ್ನ ಅರ್ಪಿಸಿದ್ರು ದುರ್ಗಾ ಸ್ಟಾಲಿನ್. ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಎಂಕೆ ಸ್ಟಾಲಿನ್ ಅವರ ಪತ್ನಿ ಉದಯ್ ಸ್ಟಾಲಿನ್ ಅವರ ತಾಯಿ ಇವರು ಕೂಡ ಈ ದೇವಸ್ಥಾನಕ್ಕೆ ನಡ್ಕೊಳ್ತಾರೆ, ಆಗಾಗ ಬಂದು ಹೋಗ್ತಾರೆ. ಈ ಹಿಂದೆ ಮೂಕಾಂಬಿಕೆ ದೇವಿಗೆ ಚಿನ್ನದ ಕಿರೀಟವನ್ನ ಅರ್ಪಿಸಿದ್ರು. 2025 ಮಾರ್ಚ್ 8ನೇ ತಾರೀಕು ಬಂದು ಹೋಗಿದ್ದಂತ ಆ ಫೋಟೋಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ತಾಯಿ ಅಂದ್ರೆ ಬಹಳ ನಂಬಿಕೆ ದುರ್ಗಾ ಸ್ಟಾಲಿನ್ ಅವರಿಗೆ. ಜೊತೆಗೆ ಪೂಜೆ ರಥ ಈ ರೀತಿಯಾಗಿ ಹೆಚ್ಚಾಗಿ ಮಾಡ್ತಾರೆ. ದೇವಿಯ ಭಕ್ತರು. ಜೊತೆಗೆ ಕೊಲ್ಲೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರು ಚಿನ್ನದ ಕಿರೀಟವನ್ನು ತಾಯಿಗೆ ಅರ್ಪಿಸಿ ಹೋಗಿದ್ರು. ಅವ್ರು ಮಾತ್ರ ಅಲ್ಲ, ಅವರ ಗೆಳತಿಯರು ಕುಟುಂಬಸ್ಥರು ಕುಟುಂಬ ಸಮೇತವಾಗಿ ಬಂದಿದ್ರು ದುರ್ಗಾ ಸ್ಟಾಲಿನ್. ಆಗ ಅವರು ಚಿನ್ನದ ಕಾಣಿಕೆಯಾಗಿ ನೀಡಿದ್ರು. ಅಂದರೆ ಹರಕೆ ಹೊತ್ತರೂ ಹೊರದೇ ಇದ್ರು ಕೆಲವರು ತಾಯಿಯ ಮೇಲಿನ ಅಪಾರ ಭಕ್ತಿಗೆ, ಜೊತೆಗೆ ತಾಯಿಗೆ ಇಂಥದ್ದೇನಾದರೂ ಅರ್ಪಿಸಬೇಕು ಅಂತ ಅಂದ್ಕೊಂಡಿದ್ರೆ ಅರ್ಪಿಸ್ತಾರೆ. ಇಷ್ಟಾರ್ಥಗಳ ನೆರವೇರಿಕೆಗೂ ಕೂಡ ಅನೇಕರು ಇಲ್ಲಿ ಬಂದು ಹರಕೆ ಹೊತ್ತು ಹೋಗ್ತಾರೆ. ಅದರಲ್ಲಿ ಒಬ್ಬೊಬ್ಬರನ್ನೇ ಸೆಲೆಬ್ರಿಟಿಗಳನ್ನ, ರಾಜಕಾರಣಿಗಳನ್ನ ಅಥವಾ ಆ ರಾಜಕಾರಣಿಗಳ ಕುಟುಂಬಸ್ಥರನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ.